ಹಾ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ 20 ಮಿಸ್ಟೇಕ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಅದು ಹೊಸ ಸೆಲ್ಲರ್ಸ್ ಮಾಡ್ತಾರೆ ನಾರ್ಮಲಿ. ಓಕೆ, ಯಾರು ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದಾರೆ ಬಿಸ್ನೆಸ್, ಅವ್ರಿಗೆ ಇದು 20 ಪಾಯಿಂಟ್ಸ್ ನೆನಪಿಕ್ಕೊಬೇಕು ಯಾವಾಗ್ಲೂ ಮಾಡೋ ಟೈಮಲ್ಲಿ. ಓಕೆ, ಈ ಮಿಸ್ಟೇಕ್ ನಾರ್ಮಲಿ ನಾವು ಮಾಡಿದೀವಿ. ಯಾವಾಗ ನಾವು ಸ್ಟಾರ್ಟ್ ಮಾಡಿದೀವಿ 7-8 ವರ್ಷ ಹಿಂದೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇ ಕಾಮರ್ಸ್ ವೆಬ್ಸೈಟ್ಸ್ ಅಲ್ಲಿ, ಆ ಟೈಮಲ್ಲಿ ನಾವು ಮಾಡಿದ್ವಿ ಈ ಮಿಸ್ಟೇಕ್ಸ್. ಓಕೆ, ಸೊ ಈ ಮಿಸ್ಟೇಕ್ಸ್ ನೀವು ಮಾಡಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಟೈಮಲ್ಲಿ ನಮ್ಗೆ ಯಾರು ಹೇಳ್ಕೊಡೋರು ಇರ್ಲಿಲ್ಲ. ಓಕೆ, ಈ ತರ ಯೂಟ್ಯೂಬ್ ವಿಡಿಯೋಸ್ ಅದೆಲ್ಲ ಇರ್ಲಿಲ್ಲ ಆ ಟೈಮಲ್ಲಿ, ನಾವು ಸ್ಟಾರ್ಟ್ ಮಾಡಿದ ಟೈಮಲ್ಲಿ. ಓಕೆ, ಸೊ ಇವಾಗ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು 20 ಮಿಸ್ಟೇಕ್ಸ್ ಯಾವಾಗ್ಲೂ ನೆನಪಿಟ್ಕೊಳ್ಳಿ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಫಸ್ಟ್ ಪಾಯಿಂಟ್, ವಿತೌಟ್ GST ನೀವು ಸೇಲ್ ಮಾಡಬಹುದು ಇ ಕಾಮರ್ಸ್ ವೆಬ್ಸೈಟ್ಸ್ ಅಲ್ಲಿ. GST ಇಂದ ಒಂದು ಎನ್ರೋಲ್ಮೆಂಟ್ ನಂಬರ್ ತಗೊಬೇಕು. ನೀವು ತಗೊಂಡು ನೀವು ವಿತೌಟ್ GST ಬಿಸ್ನೆಸ್ ಮಾಡಬಹುದು. ಬಟ್ ನಿಮ್ ಸ್ಟೇಟ್ ಒಳಗಡೆನೆ ಮಾಡ್ಬೇಕು. ನೀವು ಕರ್ನಾಟಕದಲ್ಲಿ ಇದ್ದೀರಾ, ಕರ್ನಾಟಕದಲ್ಲೇ ಸೇಲ್ ಮಾಡಬಹುದು, ಆಚೆ ಸೇಲ್ ಮಾಡಕ್ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಜಾಸ್ತಿ ದೊಡ್ಡ ಬಿಸ್ನೆಸ್ ಆಪರ್ಚುನಿಟಿ ಸಿಗಲ್ಲ. ಓಕೆ, ಜಾಸ್ತಿ ಸೇಲ್ಸ್ ಬರಲ್ಲ. ಬರೀ ಕರ್ನಾಟಕದ ಒಳಗಡೆ ನಿಮಗೆ ಸೇಲ್ಸ್ ಸಿಗೋದು ತುಂಬಾ ಕಮ್ಮಿ ಇರುತ್ತೆ. ಓಕೆ, ಸೊ ಯಾವಾಗ್ಲೂ ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ GST ತಗೊಂಡೇ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಿಮಗೆ ತುಂಬಾ ದೊಡ್ಡ ಏರಿಯಾ ಸಿಗತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ನೀವು ಸೇಲ್ ಮಾಡಬಹುದು ನಿಮ್ ಪ್ರಾಡಕ್ಟ್ಸ್. ಸೊ ಬರೀ ಕರ್ನಾಟಕದ ಒಳಗಡೆ ನಿಮ್ ಸ್ಟೇಟ್ ಒಳಗಡೆ ಮಾಡ್ಕೊಂಡು ನೀವು ಅಷ್ಟೊಂದು ಬಿಸ್ನೆಸ್ ಗ್ರೋ ಮಾಡಕ್ ಆಗಲ್ಲ ನಿಮ್ಗೆ. ಸೊ ನೆಕ್ಸ್ಟ್ ಪಾಯಿಂಟ್, ಪ್ರಾಡಕ್ಟ್ ರಿಸರ್ಚ್. ನೋಡಿ, ಪ್ರಾಡಕ್ಟ್ ರಿಸರ್ಚ್ ಮಾಡದೆ ಯಾವಾಗ್ಲೂ ಪರ್ಚೇಸ್ ಮಾಡಬಾರ್ದು ಪ್ರಾಡಕ್ಟ್. ಯಾವ ಪ್ರಾಡಕ್ಟ್ ಟ್ರೆಂಡ್ ಅಲ್ಲಿ ಇದೆ, ಯಾವ ಪ್ರಾಡಕ್ಟ್ ತುಂಬಾ ಸೇಲ್ ಆಗ್ತಾ ಇದೆ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ, ಅದು ನೀವು ನೋಡ್ಬೇಕು. ನಿಮಗೆ ಅಮೆಝಾನ್ದು ಅನಾಲಿಟಿಕ್ಸ್ ನೀವು ನೋಡ್ಬೋದು, ನಿಮಗೆ ಸಿಗತ್ತೆ. ತುಂಬಾ ಯೂಟ್ಯೂಬರ್ಸ್ ತೋರಿಸ್ತಾರೆ, ನಾನು ತೋರಿಸಿದೀನಿ. ಓಕೆ, ಅದ್ರಲ್ಲಿ ನೋಡ್ಬೋದು ಯಾವ ಪ್ರಾಡಕ್ಟ್ ನಿಮ್ಗೆ ಟಾಪ್ ಸೆಲ್ಲಿಂಗ್ ಇದೆ, ಅದರಲ್ಲಿ ತುಂಬಾ ಒಳ್ಳೆ ಸೇಲ್ ಜನರೇಟ್ ಮಾಡ್ತಾ ಇದಾರೆ, ಪ್ರಾಫಿಟ್ ಒಳ್ಳೆ ಜನರೇಟ್ ಮಾಡ್ತಾ ಇದಾರೆ ಅದರ್ ಸೆಲ್ಲರ್ಸ್. ಅದೆಲ್ಲ ನೀವು ಚೆಕ್ ಮಾಡಬೇಕು. ಮತ್ತೆ ಟ್ರೆಂಡಿಂಗ್ ಪ್ರಾಡಕ್ಟ್ಸ್, ಏನ್ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಈ ಪ್ರಾಡಕ್ಟ್, ಅದು ಪ್ರಾಡಕ್ಟ್ ನೀವು ತಗೊಂಬಂದು ಆ ಪ್ರಾಡಕ್ಟ್ ಸೇಲ್ ಮಾಡಬೇಕು. ಯಾವುದೇ ರ್ಯಾಂಡಮ್ ಪ್ರಾಡಕ್ಟ್ ತಗೊಂಬಂದು ಸೇಲ್ ಮಾಡೋಕ್ಕೆ ಹೋಗ್ಬೇಡಿ. ಸೇಲ್ ಬರೋದು ತುಂಬಾ ಕಮ್ಮಿ ಆಗುತ್ತೆ ನಿಮ್ಗೆ. ಇಲ್ಲ ನೀವು ಯಾವ್ದಾದ್ರು ಒಂದು ಹೊಸ ಕ್ಯಾಟಗರಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಿಮ್ದೇ ಓನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಮಾಡಬಹುದು. ಅದರಲ್ಲಿ ಬೇರೆ ಯಾರೋ ಕಾಂಪಿಟೇಟರ್ ಇರಲ್ಲ ನಿಮ್ಗೆ. ಆ ಪ್ರಾಡಕ್ಟ್ಸ್ ನೀವು ಸೇಲ್ ಮಾಡಿ ನೀವು ಒಳ್ಳೆ ಸೇಲ್ ತೆಗಿಬಹುದು, ಒಳ್ಳೆ ಮಾರ್ಜಿನ್ ತೆಗಿಬಹುದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಇದೆ ಪ್ರಾಡಕ್ಟ್ ಮ್ಯಾಪಿಂಗ್. ಓಕೆ, ಯಾವಾಗ್ಲೂ ಅಷ್ಟೇ, ನೀವು ಹೊಸ ಸೆಲ್ಲರ್ ಇರ್ಲಿ ಇಲ್ಲ ಹಳೆ ಸೆಲ್ಲರ್ ಇರ್ಲಿ, ಯಾವಾಗ್ಲೂ ಪ್ರಾಡಕ್ಟ್ ಮ್ಯಾಪಿಂಗ್ ಮಾಡಕ್ ಹೋಗ್ಬೇಡಿ. ಪ್ರಾಡಕ್ಟ್ ಮ್ಯಾಪಿಂಗ್ ಅಂದ್ರೆ ಏನು ನೋಡಿ, ಇವಾಗ ಒಂದು ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟ್ ಇದೆ, ಇದು ಆಲ್ರೆಡಿ ಅಮೆಝಾನ್ ಅಲ್ಲಿ ಸೇಲ್ ಮಾಡ್ತಾ ಇದಾರೆ, ಒಂದು ಲಿಸ್ಟಿಂಗ್ ಇದೆ ಇದ್ರೊಂದು. ಓಕೆ, ನೀವೇನ್ ಮಾಡ್ತೀರಾ, ನೀವು ಹೊಸ ಲಿಸ್ಟಿಂಗ್ ಮಾಡ್ದೇನೆ ಇರೋ ಲಿಸ್ಟಿಂಗ್ ಅಲ್ಲೇ ಅಮೆಝಾನ್ ಒಂದು ಆಪ್ಷನ್ ಕೊಡತ್ತೆ ನೀವು ಮ್ಯಾಪಿಂಗ್ ಮಾಡಕ್ಕೆ. ಅದೇನಾದ್ರೂ ಮ್ಯಾಪಿಂಗ್ ಮಾಡಿದ್ರೆ ಅದೇ ಲಿಸ್ಟಿಂಗ್ ಅಲ್ಲಿ ನಿಮ್ದು ಪ್ರಾಡಕ್ಟ್ ತೋರ್ಸತ್ತೆ. ಓಕೆ, ಸೊ ನಿಮ್ ಕಂಪನಿದು ಸೇಮ್ ಲಿಸ್ಟಿಂಗ್ ಅಲ್ಲೇ ನಿಮ್ ಕಂಪನಿದು ಒಂದು ಪ್ರಾಡಕ್ಟ್ ತೋರ್ಸತ್ತೆ. ಸೊ ಅಲ್ಲಿಂದ ಕಸ್ಟಮರ್ ಪರ್ಚೇಸ್ ಮಾಡಬಹುದು. ನೀವು ನೋಡಿರ್ಬೋದು, ಲಿಸ್ಟಿಂಗ್ ಒಳಗಡೆನೆ ಯಾರಾದ್ರೂ ಪರ್ಚೇಸ್ ಮಾಡೋ ಟೈಮಲ್ಲಿ ಲಿಸ್ಟಿಂಗ್ ಕೆಳಗಡೆನೆ ಮೋರ್ ಆಫರ್ಸ್ ಅಂತ ಒಂದು ಟ್ಯಾಬ್ ಇರುತ್ತೆ. ಅದಕ್ಕೆ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಬೇರೆ ಸೆಲ್ಲರ್ ಎಷ್ಟು ಜನ ಸೇಲ್ ಮಾಡ್ತಾ ಇದಾರೆ, ಏನ್ ಪ್ರೈಸ್ ಸೇಲ್ ಮಾಡ್ತಾ ಇದಾರೆ ಅದು ತೋರ್ಸತ್ತೆ ಅಲ್ಲಿ. ಸೊ ಇದರಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಮ್ಯಾಪಿಂಗ್ ಮಾಡಿದ ತಕ್ಷಣ ನಿಮ್ಗೆ ಆರ್ಡರ್ಗಳು ಬರುತ್ತೆ. ಬಟ್ ಅನ್ಕೊಳ್ಳಿ, ನೀವು ಯಾವ ಲಿಸ್ಟಿಂಗ್ ಅಲ್ಲಿ ಮ್ಯಾಪಿಂಗ್ ಮಾಡಿದೀರಾ ಆ ಕಂಪನಿಯವನ್ ಏನಾದ್ರು ಟ್ರೇಡ್ ಮಾರ್ಕ್ ತಗೊಂಡ್ಬಿಟ್ರೆ, ಓಕೆ, ಆ ಟೈಮಲ್ಲಿ ನಿಮ್ ಲಿಸ್ಟಿಂಗ್ಸ್ ಎಲ್ಲ ಬ್ಲಾಕ್ ಮಾಡಬಹುದು ಅವನು. ಓಕೆ, ಸೊ ಅದಕ್ಕೆ ಯಾವಾಗ್ಲೂ ಮ್ಯಾಪಿಂಗ್ ಮಾಡಕ್ ಹೋಗ್ಬೇಡಿ. ನಿಮ್ದೇ ಓನ್ ಲಿಸ್ಟಿಂಗ್ ಕ್ರಿಯೇಟ್ ಮಾಡ್ಬಿಟ್ಟು ಸೇಲ್ ಮಾಡಿ ಪ್ರಾಡಕ್ಟ್ಸ್. ಸೊ ನೆಕ್ಸ್ಟ್ ಪಾಯಿಂಟ್, ಫೇಕ್ ರಿವ್ಯೂಸ್. ತುಂಬಾ ಜನ ಏನ್ ಮಾಡ್ತಾರೆ, ಫೇಕ್ ರಿವ್ಯೂಸ್ ಹಾಕ್ಸ್ತಾರೆ ಅವ್ರದ್ದು ಲಿಸ್ಟಿಂಗ್ ಮೇಲೆ. ಓಕೆ, ಅದು ಮಾಡಕ್ ಹೋಗ್ಬೇಡಿ. ಫೇಕ್ ರಿವ್ಯೂಸ್ ಹೆಂಗ್ ಹಾಕ್ತಾರೆ ಅಂದ್ರೆ, ನೀವು ಒಂದು ಅನ್ಕೊಳ್ಳಿ, ನೀವು ಹೊಸ ಲಿಸ್ಟಿಂಗ್ ಮಾಡಿದೀರಾ, ಹೊಸ ಲಿಸ್ಟಿಂಗ್ ಮಾಡಿದ ತಕ್ಷಣ ಅದಕ್ಕೆ ಏನ್ ಮಾಡ್ತಾರೆ, ಅವ್ರ ರಿಲೇಟಿವ್ಸ್ ಫ್ರೆಂಡ್ಸ್ಗೆ ಹೇಳ್ತಾರೆ ಒಂದೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅಂತ ಹೇಳ್ಬಿಟ್ಟು ಒಂದ್ 4-5 ಪ್ರಾಡಕ್ಟ್ ಪರ್ಚೇಸ್ ಮಾಡಿಸ್ತಾರೆ. ಅದಾದ್ಮೇಲೆ ಅವರೇ ರೇಟಿಂಗ್ಸ್ ರಿವ್ಯೂಸ್ ಕೊಡ್ತಾರೆ ಅದಕ್ಕೆ. ಓಕೆ, ಅದು ಯಾವಾಗ್ಲೂ ಮಾಡಕ್ ಹೋಗ್ಬೇಡಿ. ಓಕೆ, ಯಾಕಂದ್ರೆ ಅಮೆಝಾನ್ಗೆ ಗೊತ್ತು ಯಾರು ಎಲ್ಲಿಂದ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. AI ವೆಬ್ಸೈಟ್ ಅಮೆಝಾನ್ದು. ಓಕೆ, ಅವ್ರಿಗೆ ನಿಮ್ದು ಏರಿಯಾದಲ್ಲಿ ಎಲ್ಲಿ ನೀವು ಇದೀರಾ ಅಲ್ಲಿಂದ ಎಷ್ಟು ಜನ ಪರ್ಚೇಸ್ ಮಾಡ್ತಾ ಇದಾರೆ, ಓಕೆ, ಸರ್ಚ್ ಮಾಡಿ ಪರ್ಚೇಸ್ ಮಾಡ್ತಾ ಇದಾರೆ, ಇಲ್ಲ ಅವ್ರಿಗೆ ತೋರಿಸ್ತಾ ಇದೆ ಈ ಪ್ರಾಡಕ್ಟ್. ಸೊ ಅದೆಲ್ಲ ಅನಲೈಸ್ ಮಾಡತ್ತೆ ಅಮೆಝಾನ್. ರಿವ್ಯೂಸ್ ರೇಟಿಂಗ್ಸ್ ಮೇನ್ ಅಲ್ಲ ಇದರಲ್ಲಿ ಮೇನ್ ಏನಿರೋದು ಸೇಲ್ ಆಗಕ್ಕೆ ಜಾಸ್ತಿ ವಿಸಿಬಿಲಿಟಿ. ನೀವು ಫೇಕ್ ರಿವ್ಯೂಸ್ ರೇಟಿಂಗ್ಸ್ ಹಾಕ್ಬಿಟ್ರೆ ನಿಮ್ದು ವಿಸಿಬಿಲಿಟಿ ಇನ್ಕ್ರೀಸ್ ಆಗಲ್ಲ.
ನಿಮ್ ರಿಲೇಟಿವ್ಸ್ ಫ್ರೆಂಡ್ಸ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ರೇಟಿಂಗ್ಸ್ ಕೊಟ್ಬಿಡ್ತಾರೆ, ರಿವ್ಯೂಸ್ ಕೊಟ್ಬಿಡ್ತಾರೆ, ಬಟ್ ವಿಸಿಬಿಲಿಟಿ ಸಿಗಲ್ಲ ನಿಮ್ ಪ್ರಾಡಕ್ಟ್ಗೆ. ಅದು ಆರ್ಗ್ಯಾನಿಕ್ ಆಗಿ ನಿಮ್ಗೆ ರೇಟಿಂಗ್ಸ್ ರಿವ್ಯೂಸ್ ಬಂದ್ರೇನೆ ವಿಸಿಬಿಲಿಟಿ ಸಿಗೋದು. ಓಕೆ, ಸೊ ವಿಸಿಬಿಲಿಟಿ ಇಲ್ಲ ಅಂದ್ರೆ ನಿಮ್ಗೆ ಸೇಲ್ ಆಗಲ್ಲ. ಕಸ್ಟಮರ್ಗೆ, ಜಾಸ್ತಿ ಕಸ್ಟಮರ್ಸ್ಗೆ, ಬೈಯರ್ಸ್ಗೆ ತೋರಿಸ್ಬೇಕು ನಿಮ್ ಪ್ರಾಡಕ್ಟ್. ಅದು ತೋರಿಸ್ಬೇಕಂದ್ರೆ ವಿಸಿಬಿಲಿಟಿ ಚೆನ್ನಾಗಿರ್ಬೇಕು. ಅದು ವಿಸಿಬಿಲಿಟಿ ಇಮಿಡಿಯೇಟ್ ಆಗಿ ಬರಲ್ಲ, ನೀವು ಸೇಲ್ ಮಾಡ್ತಾ ಮಾಡ್ತಾ ನಿಮ್ದು ವಿಸಿಬಿಲಿಟಿ ಇನ್ಕ್ರೀಸ್ ಆಗೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಹೆಚ್ ಡಿ ಕ್ವಾಲಿಟಿ ಫೋಟೋಸ್, ಇಮೇಜಸ್, ಓಕೆ, ವಿಡಿಯೋಸ್ ಯೂಸ್ ಮಾಡಿ ನಿಮ್ ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡೋ ಟೈಮಲ್ಲಿ. ತುಂಬಾ ಜನ ವಿಡಿಯೋಸ್ ಹಾಕ್ತಾರೆ, ವಿಡಿಯೋಸ್ ಹಾಕಿ ನಿಮ್ ಪ್ರಾಡಕ್ಟ್ ಏನ್ ಕೆಲಸ ಮಾಡತ್ತೆ, ಅದ್ರೊಂದು ಏನ್ ಯೂಸ್ ಇದೆ, ಅದಕ್ಕೆ ಏನ್ ಮಾಡ್ತಾರೆ, ಒಂದು ವಿಡಿಯೋ ಮಾಡ್ತಾರೆ. ಒಂದು 30 ಸೆಕೆಂಡ್ಸ್ 50 ಸೆಕೆಂಡ್ಸ್ ನೀವು ವಿಡಿಯೋ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡಬಹುದು ನಿಮ್ದು ಲಿಸ್ಟಿಂಗ್ ಅಲ್ಲಿ. ಮತ್ತೆ ಹೈ ಕ್ವಾಲಿಟಿಯಲ್ಲಿ ವಿಡಿಯೋ ಇರಲಿ, ಮತ್ತೆ ಇಮೇಜಸ್ ಅಷ್ಟೇ ಇನ್ಫಾರ್ಮೇಟಿವ್ ಇರಬೇಕು. ನಿಮ್ ಪ್ರಾಡಕ್ಟ್ ಯೂಸ್ ಕೇಸ್ ಏನಿದೆ ಅದು ಇಮೇಜ್ ಅಲ್ಲೇ ಇರಬೇಕು. ಮತ್ತೆ ಹೆಚ್ ಡಿ ಕ್ವಾಲಿಟಿಯಲ್ಲಿ ಇರಬೇಕು ನಿಮ್ದು ಇಮೇಜಸ್. ಓಕೆ, ಸೊ ಯಾವಾಗ್ಲೂ ಅಷ್ಟೇ ನಿಮ್ದು ಇಮೇಜಸ್ ನಿಮ್ದು ಶಾಪ್ ಇದ್ದಂಗೆ. ನಿಮ್ ಶಾಪ್ ನೋಡಿ ಹೆಂಗ್ ಕಸ್ಟಮರ್ ಬರ್ತಾನೆ, ಅದೇ ತರ ನಿಮ್ದು ಇಮೇಜಸ್ ನೋಡ್ಬಿಟ್ಟೆ ಕಸ್ಟಮರ್ ನಿಮ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋದು. ಸೊ ನೆಕ್ಸ್ಟ್ ಪಾಯಿಂಟ್, ನಂಬರ್ ಆಫ್ ಪ್ರಾಡಕ್ಟ್ಸ್ ಲಿಸ್ಟಿಂಗ್ಸ್. ಓಕೆ, ಎಷ್ಟು ಪ್ರಾಡಕ್ಟ್ ಲಿಸ್ಟ್ ಮಾಡಿದ್ರೆ ನಮ್ಗೆ ಜಾಸ್ತಿ ಆರ್ಡರ್ಸ್ ಬರುತ್ತೆ? ಇದು ತುಂಬಾ ಜನ ಕೇಳ್ತಾರೆ ನನಗೆ ಈ ಪ್ರಶ್ನೆ, ತುಂಬಾ ಜನ ಕಾಲ್ ಮಾಡಿ ಕೇಳ್ತಾರೆ. ಓಕೆ, ಡಿಸ್ಕ್ರಿಪ್ಷನ್, ನೀವು ಕಾಲ್ ಮಾಡಬೇಕು, ಏನಾದ್ರು ಐಡಿಯಾ ಕೇಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬಹುದು. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು, ಫ್ರೀ ಆಫ್ ಕಾಸ್ಟ್, ಏನು ಚಾರ್ಜಸ್ ಇಲ್ಲ. ಸೊ ಪ್ರಾಡಕ್ಟ್ ಲಿಸ್ಟಿಂಗ್ ಎಷ್ಟು ಮಾಡಬೇಕು ನೋಡಿ, ನಾವು ಅನಲೈಸ್ ಮಾಡಿದೀವಿ. ನಮ್ದು ಆಲ್ರೆಡಿ ಒಂದು ಅಕೌಂಟ್ ನಾವು ಕ್ರಿಯೇಟ್ ಮಾಡಿದ್ವಿ 1 ವರ್ಷದ ಮುಂಚೆ. ಏನ್ ಚೆಕ್ ಮಾಡಕ್ಕೆ ಎಷ್ಟು ಪ್ರಾಡಕ್ಟ್ ಹಾಕಿದ್ರೆ ನಿಮ್ದು ಪ್ರಾಡಕ್ಟ್ ಜಾಸ್ತಿ ಆರ್ಡರ್ಸ್ ಬರುತ್ತೆ ಅಂತ. ಆ ಲಿಸ್ಟಿಂಗ್, ಆ ಅಕೌಂಟ್ ಅಲ್ಲಿ ನಾನು 2 ಲಿಸ್ಟಿಂಗ್ ಮಾಡಿದ್ದು, 2 ಪ್ರಾಡಕ್ಟ್ ಹಾಕಿದ್ದೆ ನಾನು, 2 ಲಿಸ್ಟಿಂಗ್. ಅದ್ರಲ್ಲೇ ನನಗೆ ಹೆಚ್ಚು ಕಡಿಮೆ ನಾನು ದಿವಸಕ್ಕೆ 50 ರಿಂದ 60 ಆರ್ಡರ್ಸ್ ನಾನು ಪ್ರೊಸೆಸ್ ಮಾಡ್ತಾ ಇದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಸತಿ ಆಗಲ್ಲ, 1 ತಿಂಗಳು 1.5 ತಿಂಗಳು ಆದ್ಮೇಲೆ ಆ ಪ್ರಾಡಕ್ಟ್ ವಿಸಿಬಿಲಿಟಿ ಇನ್ಕ್ರೀಸ್ ಆಗ್ದಂಗೆ ಆರ್ಗ್ಯಾನಿಕಲಿ 1-2 ತಿಂಗಳು ಆದ್ಮೇಲೆ ನನಗೆ ಆಲ್ಮೋಸ್ಟ್ 30-40 ಆರ್ಡರ್ಸ್ ನಾನು ಪ್ರೊಸೆಸ್ ಮಾಡ್ತಾ ಇದ್ದೆ 2 ತಿಂಗಳು ಆದ್ಮೇಲೆ. 2 ಲಿಸ್ಟಿಂಗ್ ನಂದು. ಅದೇ ಲಿಸ್ಟಿಂಗ್ಗೆ ನಾನು ಹೆಂಗ್ ಕ್ರಿಯೇಟ್ ಮಾಡಬೇಕು, ಹೆಂಗ್ ಅದಕ್ಕೆ ಅಪ್ಡೇಟ್ ಮಾಡಬೇಕು ಹಂಗ್ ಮಾಡ್ತಾ ಇದ್ದೆ ನಾನು. ಫೋಟೋಸ್ ಚೇಂಜ್ ಮಾಡೋದು, ಕೀವರ್ಡ್ಸ್ ಚೇಂಜ್ ಮಾಡಿ ನೋಡೋದು, ಆ ಥರ ಮಾಡಿ ಮಾಡಿ ಆ ಲಿಸ್ಟಿಂಗ್ಗೆ ನಾನು ಒಳ್ಳೆ ಒಂದು 50-60 ಆರ್ಡರ್ಸ್ ಪರ್ ಡೇ ಬರೋ ಥರ ಮಾಡಿದ್ದೆ. ಈ ತರ ನೀವು ಮಾಡ್ಬೋದು. ಇದಕ್ಕೆ ನೀವು 100 ಪ್ರಾಡಕ್ಟ್ 200 ಪ್ರಾಡಕ್ಟ್ ಲಿಸ್ಟ್ ಮಾಡ್ಬೇಕಂತ ಏನಿಲ್ಲ. ಒಂದು ಪ್ರಾಡಕ್ಟ್ ಒಳ್ಳೆ ಸೇಲ್ ಇರೋ, ಒಳ್ಳೆ ಡಿಮ್ಯಾಂಡ್ ಇರೋ ಪ್ರಾಡಕ್ಟ್ ಮಾಡಿದ್ರೆ ನೀವು ಆರಾಮಾಗಿ 2 ಪ್ರಾಡಕ್ಟ್ 1 ಪ್ರಾಡಕ್ಟ್ ಇಂದನೂ ಒಳ್ಳೆ ಸೇಲ್ ತೆಗಿಬಹುದು, ಲಕ್ಷಾಂತರ ರೂಪಾಯಿದು ಸೇಲ್ ತೆಗಿಬಹುದು ನೀವು, ಅದಂತೂ ಕನ್ಫರ್ಮ್. ಓಕೆ, ಯಾಕಂದ್ರೆ ನಾವು ಮಾಡಿದೀವಿ. ನಾನು ಅನಲೈಸ್ ಮಾಡಿದೀನೋ ಒಳ್ಳೆ ಹೈ ಪರ್ಫಾರ್ಮೆನ್ಸ್ ಪ್ರಾಡಕ್ಟ್, ಅದು ಸಣ್ಣ ಪ್ರಾಡಕ್ಟ್, 100-120 ರೂಪಾಯಿ ಪ್ರಾಡಕ್ಟ್ ರೇಟ್ಸ್ ಅದು. ಓಕೆ, ಆ ಪ್ರಾಡಕ್ಟ್ ತಗೊಂಬಂದು, ಬಟ್ ಹೈ ಸೆಲ್ಲಿಂಗ್ ಇತ್ತು ಅದು. ಟಾಯ್ಸ್ ಅಲ್ಲಿ, ಮಕ್ಕಳದು ಟಾಯ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅದು ಅಕೌಂಟ್. ಸೊ ಹೈ ಸೆಲ್ಲಿಂಗ್ ಪ್ರಾಡಕ್ಟ್, ಅದಕ್ಕೆ ನಾನು ಫೋಕಸ್ ಮಾಡಿದೆ. 2 ಲಿಸ್ಟಿಂಗ್ ಅಲ್ಲಿ ಒಳ್ಳೆ ಸೆಲ್ ಬಂತು. ನೀವು ಟ್ರೈ ಮಾಡಿ ನೋಡಿ ಬೇಕಾದ್ರೆ. ಬಟ್ ಪ್ರಾಡಕ್ಟ್ ಯಾವಾಗ್ಲೂ ಇರಬೇಕು ಏನು, ಹೈ ಸೆಲ್ಲಿಂಗ್. ಓಕೆ, ಡಿಮ್ಯಾಂಡೆಡ್ ಪ್ರಾಡಕ್ಟ್ ಇರಬೇಕು. ಸೊ ನೆಕ್ಸ್ಟ್ ಪಾಯಿಂಟ್, ಪ್ರೈಸ್ ಅನಲೈಸಿಸ್. ಓಕೆ, ನಿಮ್ದು ಪ್ರಾಡಕ್ಟ್ ಇವಾಗ ನೀವು ಸೇಲ್ ಮಾಡ್ತಾ ಇದ್ದೀರಾ, ಆ ಪ್ರಾಡಕ್ಟ್ದು ಬೇರೆ ಸೆಲ್ಲರ್ಸ್ ಏನ್ ರೇಟ್ ಸೇಲ್ ಮಾಡ್ತಾ ಇದ್ದಾರೆ, ಓಕೆ, ಅದು ನೀವು ನೋಡ್ತಾ ಇರಬೇಕು. ನಿಮ್ದು ಕಾಂಪಿಟೀಟರ್ಸ್ ಇದಾರಲ್ಲ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ, ಅವ್ರು ಏನ್ ಪ್ರೈಸ್ ಸೇಲ್ ಮಾಡ್ತಾ ಇದ್ದಾರೆ, ಅವ್ರು ಶಿಪ್ಪಿಂಗ್ ಚಾರ್ಜ್ ಮಾಡ್ತಾ ಇದಾರಾ ಇಲ್ಲ, ಹೆಂಗ್ ಸೇಲ್ ಮಾಡ್ತಾ ಇದ್ದಾರೆ, ಎಷ್ಟು ಸೇಲ್ ಬರ್ತಾ ಇದೆ, ಅದೆಲ್ಲ ನೀವು ಅನಲೈಸ್ ಮಾಡಬೇಕು. ಪ್ರೈಸಿಂಗ್ ಯಾವಾಗ್ಲೂ ಅಷ್ಟೇ ತುಂಬಾ ಲೋ ಇಕ್ಬಾರ್ದು ಯಾವಾಗ್ಲೂ. ಇವಾಗ ಅನ್ಕೊಳ್ಳಿ, ನಿಮ್ದು ಒಬ್ಬ ಸಪ್ಲೈಯರ್ ಏನ್ ಮಾಡ್ತಾ ಇದ್ದಾನೆ, ನಿಮ್ದು ಕಾಂಪಿಟೀಟರ್ 200 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾನೆ ಪ್ರಾಡಕ್ಟ್. ನೀವು ಒಂದೇ ಸತಿ 200 ರೂಪಾಯಿಗೆ ಸೇಲ್ ಮಾಡಕ್ ಆಗಲ್ಲ. ನಾನು ಮಾಡ್ತೀನಿ, ನಾನು ಸ್ವಲ್ಪ ದಿವಸ 100 ರೂಪಾಯಿಗೆ ಸೇಲ್ ಮಾಡಿ ನಾನು ಒಂದ್ಸತಿ ಪ್ರಾಡಕ್ಟ್ ವಿಸಿಬಿಲಿಟಿ ಜಾಸ್ತಿ ಮಾಡ್ಕೊಂತೀನಿ ಅಂತಾನು ಹೇಳ್ತಾರೆ. ಅದು ವರ್ಕ್ ಆಗಲ್ಲ. ಓಕೆ, ಯಾಕಂದ್ರೆ ಒಂದೇ ಸತಿ 50% ಪ್ರೈಸ್ ರಿಡ್ಯೂಸ್ ಆಗ್ತಾ ಇದೆ ಅಂದ್ರೆ ಯಾವುದೇ ಕಸ್ಟಮರ್ ಪರ್ಚೇಸ್ ಮಾಡೋ ಟೈಮಲ್ಲಿ ಯೋಚನೆ ಮಾಡ್ತಾನೆ ಕ್ವಾಲಿಟಿ ಹೇಗಿರ್ಬೋದು ಪ್ರಾಡಕ್ಟ್ ಅಂತ. ನಿಮ್ ಪ್ರಾಡಕ್ಟ್ ಅದು ನೀವೇ ಕ್ವಾಲಿಟಿ ಕೆಡ್ಸ್ದಂಗ ಆಗತ್ತೆ. ಅದು ಯಾವಾಗ್ಲೂ ಏನ್ ಮಾಡ್ಬೇಕು, ಇವಾಗ ಒಬ್ಬ ನಿಮ್ದು ಕಾಂಪಿಟೀಟರ್ 200 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾನೆ, ಅವನಿಗೆ ಕಾಂಪಿಟಿಷನ್ ಮಾಡಬೇಕು 190, 180 ಈ ತರ ರೇಟ್ಗೆ ಸೇಲ್ ಮಾಡಿ. ಓಕೆ, ಕಾಂಪಿಟಿಷನ್ ಅಲ್ಲಿ ಸ್ವಲ್ಪ 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಸೇಲ್ ಮಾಡಿ, ಪರವಾಗಿಲ್ಲ. ಸೊ ಪ್ರೈಸ್ ಅಲ್ಲಿ ಜಾಸ್ತಿ ಡಿಫ್ರೆನ್ಸ್ ಮಾಡಿಕೊಂಡು ನಿಮ್ದು ಪ್ರಾಡಕ್ಟ್ ಕ್ವಾಲಿಟಿ ಮತ್ತೆ ಲಿಸ್ಟಿಂಗ್ ವಿಸಿಬಿಲಿಟಿ ಕಲ್ಕೊಬೇಡಿ.
ಇನ್ನೊಂದು ಮಿಸ್ಟೇಕ್ ಮಾಡ್ತಾರೆ ಕಸ್ಟಮರ್, ನೆಗೆಟಿವ್ ರಿವ್ಯೂಸ್ ಯಾವಾಗ ಬರುತ್ತೆ ಗೊತ್ತಾ ನಿಮ್ಗೆ? ನೀವು ಪ್ರಾಡಕ್ಟ್ ಸರಿಯಾಗಿರೋ ಪ್ರಾಡಕ್ಟ್ ಕಳ್ಸಿಲ್ಲ ಅಂದ್ರೆ ನೆಗೆಟಿವ್ ರಿವ್ಯೂಸ್ ಬರುತ್ತೆ. ಪ್ರಾಡಕ್ಟ್ ನೀವು ತುಂಬಾ ಲೋ ಕ್ವಾಲಿಟಿ ಇದು ಕಳಿಸ್ತಾ ಇದ್ದೀರಾ, ಆ ಟೈಮಲ್ಲಿ ನೆಗೆಟಿವ್ ರಿವ್ಯೂಸ್ ಬರುತ್ತೆ. ಓಕೆ, ನೀವು ಪ್ರಾಡಕ್ಟ್ ಫೋಟೋ ಅಲ್ಲೇ ತೋರಿಸಿರೋದು ಕ್ವಾಲಿಟಿ ಫಿನಿಶಿಂಗ್ ಬೇರೆ ಇದೆ, ಪ್ರಾಡಕ್ಟ್ ಅದು ನೀವು ಕಳ್ಸಿರೋದೇ ಬೇರೆ ಇದೆ, ಆ ಟೈಮಲ್ಲೂ ನಿಮ್ಗೆ ನೆಗೆಟಿವ್ ರಿವ್ಯೂಸ್ ಬರುತ್ತೆ. ಓಕೆ, ನೀವು ಪೋರ್ ಪ್ಯಾಕೇಜಿಂಗ್, ಓಕೆ ಪ್ಯಾಕೇಜಿಂಗ್ ಸರಿ ಇಲ್ಲ ಅಂದ್ರೂ ನಿಮ್ಗೆ ನೆಗೆಟಿವ್ ರಿವ್ಯೂಸ್ ಬರ್ಬೋದು. ಓಕೆ, ಯಾವಾಗ್ಲೂ ಏನ್ ಮಾಡ್ಬೇಕು ನೀವು, ಪ್ರಾಡಕ್ಟ್ ಫೋಟೋ ಅಲ್ಲಿ ಏನಿದೆ ಅದೇ ತರ ಪ್ರಾಡಕ್ಟ್ ಇರಬೇಕು. ಓಕೆ, ನೀವು ಪ್ರೈಸ್ ಏನ್ ಹಾಕ್ತೀರಾ ಆ ಪ್ರೈಸ್ಗೆ ಜಸ್ಟಿಫೈ ಆಗ್ಬೇಕು ಆ ಪ್ರಾಡಕ್ಟ್ ಅದು ಕ್ವಾಲಿಟಿ. ನೀವು ಪ್ರಾಡಕ್ಟ್ ಪ್ರೈಸ್ ಹೈ ಇಕ್ಕಿದಿರ ಬಟ್ ಕ್ವಾಲಿಟಿ ತುಂಬಾ ಲೋ ಇದೆ ಅಂದ್ರೆ ಆ ಟೈಮಲ್ಲಿ ಏನಾಗುತ್ತೆ, ಪ್ರಾಡಕ್ಟ್ ರಿಟರ್ನ್ ಆಗುತ್ತೆ, ಕಸ್ಟಮರ್ ನೆಗೆಟಿವ್ ರಿವ್ಯೂಸ್ ಕೊಡ್ತಾರೆ. ನೆಗೆಟಿವ್ ರಿವ್ಯೂಸ್ ಬಂತು ಅಂದ್ರೆ ನಿಮ್ದು ಪ್ರಾಡಕ್ಟ್ ವಿಸಿಬಿಲಿಟಿ ಡೌನ್ ಹೋಗುತ್ತೆ. ಪ್ರಾಡಕ್ಟ್ ಅದೇ ಅಲ್ಲ, ನಿಮ್ದು ಫುಲ್ ಅಕೌಂಟ್ ವಿಸಿಬಿಲಿಟಿ ಇದೆಯಲ್ಲ ಅದು ಡೌನ್ ಹೋಗುತ್ತೆ. ಅದು ಒಂದು ತಪ್ಪು ಮಾಡ್ಕೊಬೇಡಿ. ನೆಕ್ಸ್ಟ್ ಪಾಯಿಂಟ್, ರೆಗ್ಯುಲರ್ ಪ್ರಾಡಕ್ಟ್ ಅವೈಲೇಬಿಲಿಟಿ. ಓಕೆ, ಯಾವಾಗ್ಲೂ ಅಷ್ಟೇ, ನೀವು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ತೀರಾ, ಒಂದು ಲಿಸ್ಟಿಂಗ್ ಮಾಡ್ತೀರಾ ಅಂದ್ರೆ ಆ ಪ್ರಾಡಕ್ಟ್ ಅವೈಲೇಬಿಲಿಟಿ ಏನಿದೆ, ನಿಮಗೆ ರೆಗ್ಯುಲರ್ ಆಗಿ ಆ ಪ್ರಾಡಕ್ಟ್ ಸಿಗತ್ತಾ ಅದು ನೋಡ್ಕೊಳ್ಳಿ. ಕೆಲವು ಪ್ರಾಡಕ್ಟ್ ಇದಿರುತ್ತೆ ಸೀಸನಲ್ಲಿ ಬರುತ್ತೆ, ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಕ್ಲೋಸ್ ಆಗ್ಬಿಡುತ್ತೆ. ಆ ತರ ಪ್ರಾಡಕ್ಟ್ಸ್ ಲಿಸ್ಟಿಂಗ್ ಮಾಡಕ್ ಹೋಗ್ಬೇಡಿ. ಓಕೆ, ಸೀಸನಲ್, ಓಕೆ ಯಾವ್ದಾದ್ರು ಒಕೇಶನಲ್ಲಿ ಅಂದ್ರೆ ನ್ಯೂ ಇಯರ್ಗೆ ಇಲ್ಲ ದಿವಾಲಿಗೆ ಆ ತರ ಪ್ರಾಡಕ್ಟ್ಸ್ ಓಕೆ ಅದು ಮಾಡಬಹುದು. ನೀವು ಅಟ್ಲೀಸ್ಟ್ ನೀವು ಸಪ್ಲೈಯರ್ ಹತ್ರ ಒಂದು ಕನ್ಫರ್ಮ್ ಮಾಡ್ಕೊಬೇಕು, ಇದು ಪ್ರಾಡಕ್ಟ್ ರೆಗ್ಯುಲರ್ ಆಗಿ ಸಿಗತ್ತಾ, ಅಟ್ಲೀಸ್ಟ್ ಒಂದ್ 5-6 ತಿಂಗಳು ಸಿಗತ್ತಾ ಹೆಂಗೆ, ಅದಕ್ಕೆ ನೀವು ಒಂದ್ಸತಿ ಕನ್ಫರ್ಮ್ ಮಾಡ್ಕೋಬೇಕು ಸಪ್ಲೈಯರ್ ಅವ್ರ ಮ್ಯಾನುಫ್ಯಾಕ್ಚರರ್ ಹತ್ರ. ಯಾಕಂದ್ರೆ ಇವಾಗ ನೋಡಿ, ನೀವು ಅನ್ಕೊಳ್ಳಿ 10 ಪ್ರಾಡಕ್ಟ್ ತಗೊಂಬಂದ್ರಿ, ಲಿಸ್ಟಿಂಗ್ ಮಾಡಿದ್ರಿ, 10 ಪ್ರಾಡಕ್ಟ್ ಸೇಲ್ ಆಯ್ತು, ಆಮೇಲೆ ನೀವು ಹೋಗ್ತೀರಾ ಪ್ರಾಡಕ್ಟ್ ತಗೊಂಡ್ಬರ್ತೀರಾ, ಇನ್ನೂ ಒಂದು 20 ಪ್ರಾಡಕ್ಟ್ ತಗೊಂಡ್ಬರ್ತೀರಾ, ಲಿಸ್ಟಿಂಗ್ ಮಾಡ್ತೀರಾ, ಆಮೇಲೆ ಹೋದ್ರೆ ಪ್ರಾಡಕ್ಟ್ ಸಿಗಲ್ಲ, ಒಂದೊಂದು ವಾರ 2 ವಾರ 1 ತಿಂಗಳು ಸಿಕ್ಕಿಲ್ಲ ನಿಮ್ಗೆ ಆ ಪ್ರಾಡಕ್ಟ್. ತಿರ್ಗಾ ನೀವು ಬಂದ 1 ತಿಂಗಳು ಆದ್ಮೇಲೆ ಸಿಕ್ತು, ತಿರ್ಗಾ ನೀವು ತಗೊಂಡ್ಬಂದು ಹಾಕ್ತೀರಾ ಲಿಸ್ಟಿಂಗ್ ಅಲ್ಲಿ. ಓಕೆ, ಬಟ್ ಏನಾಗತ್ತೆ, ನೀವು ಇದ್ರ ಮಧ್ಯದಲ್ಲಿ ಔಟ್ ಆಫ್ ಸ್ಟಾಕ್ ಹಾಕಿರ್ತೀರಲ್ಲ, ಓಕೆ ಆ ಟೈಮಲ್ಲಿ ಏನಾಗುತ್ತೆ, ನಿಮ್ದು ಪ್ರಾಡಕ್ಟ್ ವಿಸಿಬಿಲಿಟಿ ಕಮ್ಮಿ ಆಗಿರುತ್ತೆ. ಸೊ ಇದೊಂದು ಮಾಡಬೇಡಿ. ಸೆಂಟ್ರಲ್ಲಿ ಪ್ರಾಡಕ್ಟ್ ಅಲ್ಲಿ ಗ್ಯಾಪ್ ಬರಬಾರ್ದು. ಸೆಲ್ಲಿಂಗ್ ಅಲ್ಲಿ ಯಾವಾಗ್ಲೂ ಔಟ್ ಆಫ್ ಸ್ಟಾಕ್ ಹೋಗ್ಬಾರ್ದು ಪ್ರಾಡಕ್ಟ್. ನಿಮ್ಮ ಹತ್ರ ಒಂದು 5 ಪ್ರಾಡಕ್ಟ್ ಇದ್ದಂಗೆ ಬೇರೆ ಪ್ರಾಡಕ್ಟ್ ಬಂದ್ಬಿಡ್ಬೇಕು ನಿಮ್ಮ ಹತ್ರಕ್ಕೆ. ಓಕೆ, ಯಾವಾಗಲೂ ಆ ಪ್ರಾಡಕ್ಟ್ ಔಟ್ ಆಫ್ ಸ್ಟಾಕ್ ಹೋದ್ರೆ ನಿಮ್ದು ವಿಸಿಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದೊಂದು ನೆನಪಿಟ್ಕೊಳ್ಳಿ, ಔಟ್ ಆಫ್ ಸ್ಟಾಕ್ ಹಾಕೋದು ಬಿಡಬೇಡಿ ಪ್ರಾಡಕ್ಟ್ಗೆ. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ಟ್ರೆಂಡಿಂಗ್ ಪ್ರಾಡಕ್ಟ್. ನೀವು ಎವ್ರಿ ಟೈಮ್ ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಮಾರ್ಕೆಟ್ಗೆ ಹೋಗಿ ಚೆಕ್ ಮಾಡ್ತಾ ಇರಿ, ಹೊಸ ಹೊಸ ಪ್ರಾಡಕ್ಟ್ ಯಾವ್ದು ಬರ್ತಾ ಇದೆ. ಓಕೆ, ಅದು ಚೆಕ್ ಮಾಡಿ, ಹೊಸ ಪ್ರಾಡಕ್ಟ್ ನೀವು ಲಿಸ್ಟ್ ಮಾಡಿ. ನೀವು ಸ್ವಲ್ಪ ಪ್ರಾಡಕ್ಟ್ ಅಲ್ಲೇ ಓಕೆನಾ ಪರವಾಗಿಲ್ಲ, ನೀವು ಸೇಲ್ ಮಾಡುವ. ಇಲ್ಲ ನೀವು ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಹೊಸ ಪ್ರಾಡಕ್ಟ್ ಸರ್ಚ್ ಮಾಡ್ತಾ ಇರಬೇಕು ನೀವು ಎವ್ರಿ ಟೈಮ್. ಓಕೆ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನೀವು ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಇಲ್ಲ ನಿಮ್ ಸಪ್ಲೈಯರ್ಸ್ ಯಾರಿದ್ದಾರೆ ಅವ್ರ ಹತ್ರ ಮಾತಾಡ್ಬೇಕು, ಯಾವ ಪ್ರಾಡಕ್ಟ್ ಇವಾಗ ಹೊಸದ್ ಬಂದೈತೆ ಅಂತ ಕೇಳ್ಬೇಕು ನೀವು. ಸೊ ನೆಕ್ಸ್ಟ್ ಪಾಯಿಂಟ್, ಫಾಲೋ ಮಾರ್ಕೆಟ್ ಪ್ಲೇಸ್ ರೆಕಮೆಂಡೇಶನ್. ಮಾರ್ಕೆಟ್ ಪ್ಲೇಸ್ ಅಂದ್ರೆ ಫ್ಲಿಪ್ಕಾರ್ಟ್, ಅಮೆಝಾನೇ ನಿಮ್ಗೆ ರೆಕಮೆಂಡ್ ಮಾಡ್ತಾ ಇರ್ತಾನೆ, ಈ ಪ್ರಾಡಕ್ಟ್ ನಿಮ್ದು ಚೆನ್ನಾಗಿದೆ, ಈ ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ, ಈ ತರ ಪ್ರಾಡಕ್ಟ್ ಸೇಲ್ ಮಾಡಿ ಅಂತ ಫ್ಲಿಪ್ಕಾರ್ಟ್ ಅಲ್ಲೂ ರೆಕಮೆಂಡ್ ಮಾಡ್ತಾರೆ, ಅಮೆಝಾನ್ ಅಲ್ಲೂ ಮಾಡ್ತಾರೆ. ನೀವು ಅದೆಲ್ಲ ಅನಲೈಸ್ ಮಾಡಬೇಕು. ಇವಾಗ ಅಮೆಝಾನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಅಂತ ತೋರಿಸ್ತಾನೆ, ಈ ಪ್ರಾಡಕ್ಟ್ ತುಂಬಾ ಸೇಲ್ ಆಗ್ತಾ ಇದೆ, ನೀವು ಈ ಪ್ರಾಡಕ್ಟ್ ತಗೊಂಡ್ಬಂದು ಲಿಸ್ಟ್ ಮಾಡಿ ಅಂತ ತೋರಿಸ್ತಾ ಇರುತ್ತೆ. ಸೊ ಅದು ರೆಕಮೆಂಡೇಶನ್ ನೋಡ್ತಾ ಇರ್ಬೇಕು. ನೀವು ನೋಡ್ಬಿಟ್ಟು ನೀವು ಆ ತರ ಪ್ರಾಡಕ್ಟ್ಸ್ ನೀವು ತಗೊಂಬಂದು ಲಿಸ್ಟ್ ಮಾಡಬೇಕು. ನಿಮ್ದು ಸೇಲ್ ಇನ್ಕ್ರೀಸ್ ಆಗತ್ತೆ, ಅದರಿಂದ ವಿಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಅದರಿಂದ ನಿಮ್ದು ಹೋಲ್ ಅಕೌಂಟ್ ಇದೆಯಲ್ಲ ಅದ್ರೊಂದು ವಿಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಪ್ರಮೋಷನ್ಸ್ ಅಂಡ್ ಕೂಪನ್ಸ್. ಯಾವಾಗ್ಲೂ ನಿಮ್ದು ಲಿಸ್ಟಿಂಗ್ ಮಾಡಿದ ತಕ್ಷಣ ಅದ್ರ ಮೇಲೆ ಆಡ್ ರನ್ ಮಾಡಬೇಡಿ. ಓಕೆ, ಪ್ರಮೋಷನ್ಸ್ ಕೊಡಿ. ಪ್ರಮೋಷನ್ಸ್ ಅಂದ್ರೆ ಏನು, ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೇ ಒಂದು ಪ್ರಮೋಷನ್ ಒಂದು ಟ್ಯಾಬ್ ಇರುತ್ತೆ, ಅದರಲ್ಲಿ ನೀವು 5% ಡಿಸ್ಕೌಂಟ್, 10% ಡಿಸ್ಕೌಂಟ್ ಈ ತರ ನೀವು ಸೆಲೆಕ್ಟ್ ಮಾಡಬಹುದು ಕ್ಯಾಟಗರಿ ವೈಸ್. ಅದು ಪ್ರಮೋಷನ್ಸ್ ಅಲ್ಲಿ ಕೊಡಿ. ಯಾಕಂದ್ರೆ ಅದರಿಂದ ಏನಾಗುತ್ತೆ, ನಿಮ್ದು ಪ್ರಮೋಷನ್ ಕೊಟ್ರೆ ನೀವು ನಿಮ್ದು ಪ್ರಾಡಕ್ಟ್ ವಿಸಿಬಿಲಿಟಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಆ ಟೈಮ್ಗೆ. ಅದರಲ್ಲಿ ಸೇಲ್ ಚೆನ್ನಾಗಿ ಬಂದ್ರೆ ನಿಮ್ದು ವಿಸಿಬಿಲಿಟಿ ಚೆನ್ನಾಗಾಗತ್ತೆ. ನೀವು ನಾರ್ಮಲಿ ಒಕೇಶನಲಿ ನೋಡ್ಬೋದು, ಸೇಲ್ಸ್ ಹಾಕ್ತಾರೆ ಫ್ಲಿಪ್ಕಾರ್ಟ್, ಅಮೆಝಾನ್ ಅವರು. ಆ ಸೇಲ್ ಅಲ್ಲಿ ನೀವು ಡಿಸ್ಕೌಂಟ್ ಕೂಪನ್ಸ್ ಕೊಡಬಹುದು. ಓಕೆ, ಪ್ರಮೋಷನ್ಸ್ ಮಾಡಬಹುದು ಡಿಸ್ಕೌಂಟ್. ಅಡ್ವರ್ಟೈಸ್ಮೆಂಟ್ ಮಾಡೋದು ಬೇಕಾಗಿಲ್ಲ, ನೀವು ಡೈರೆಕ್ಟ್ ಡಿಸ್ಕೌಂಟ್ ಕೊಟ್ಬಿಡಿ, ಕೂಪನ್ಸ್ ಕೊಡಿ, ಅದರಿಂದನೂ ಸೇಲ್ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಸೆಲ್ ಕಾಂಬೋ ಪ್ರಾಡಕ್ಟ್ಸ್. ಸೊ ಕಾಂಬೋ ಪ್ರಾಡಕ್ಟ್ಸ್ ಅಂದ್ರೆ ಹೆಂಗ್ ಬರುತ್ತೆ ಅಂದ್ರೆ, ಇವಾಗ ನೋಡಿ ನೀವು ಶೂ ಸೇಲ್ ಮಾಡ್ತಾ ಇದ್ರ,
ಶೂ ಜೊತೆಗೆ ನೀವು ಸಾಕ್ಸ್ ಕಾಂಬೋ ಮಾಡಬಹುದು, ಇಲ್ಲ ಬೆಲ್ಟ್ ವಾಲೆಟ್ಸ್ ಕಾಂಬೋ ಮಾಡಬಹುದು. ಈ ತರ ನೀವು ಕಾಂಬೋ ಮಾಡ್ಕೊಂಡು ಸೇಲ್ ಮಾಡಬಹುದು. ನೀವೇನಾದ್ರೂ ಮೊಬೈಲ್ ಕೇಸ್ ಸೇಲ್ ಮಾಡ್ತಾ ಇದ್ದೀರಾ, ಮೊಬೈಲ್ ಕೇಸ್ ಅಲ್ಲಿ ನೀವು ಒಂದು 4-5 ತರ ಡಿಫ್ರೆಂಟ್ ಡಿಸೈನ್ ಮೊಬೈಲ್ ಕೇಸ್ ಕಾಂಬೋ ಮಾಡಿ ನೀವು ಸೇಲ್ ಮಾಡಬಹುದು. ಇದ್ರಲ್ಲೂ ನಿಮ್ಗೆ ಸೇಲ್ ಇನ್ಕ್ರೀಸ್ ಆಗುತ್ತೆ. ಒಂದು ಪ್ರಾಡಕ್ಟ್ ಸೇಲ್ ಆಗೋ ಜಾಗದಲ್ಲಿ 5 ಪ್ರಾಡಕ್ಟ್ ಒಂದೇ ಸತಿ ಕಾಂಬೋ ಅಲ್ಲಿ ಸೇಲ್ ಆಗುತ್ತೆ. 2 ಪ್ರಾಡಕ್ಟ್, 5 ಪ್ರಾಡಕ್ಟ್, 3 ಪ್ರಾಡಕ್ಟ್, ಈ ತರ ಕಾಂಬೋ ಮಾಡಬಹುದು. ನೀವು ತುಂಬಾ ತರ ಪ್ರಾಡಕ್ಟ್ಸ್ ಇದೆ, ಅದಕ್ಕೆ ಕಾಂಬೋ ಮಾಡಬಹುದು. ನಾನು ಹೇಳಿದ್ನಲ್ಲ, ಶೂ, ಸಾಕ್ಸ್, ಬೆಲ್ಟ್ಸ್, ವಾಲೆಟ್ಸ್, ಈ ತರ ಕಾಂಬೋ ಮಾಡ್ಬಿಟ್ಟು ಅದರಿಂದ ಏನಾಗುತ್ತೆ, ನಿಮ್ದು ಶಿಪ್ಪಿಂಗ್ ಚಾರ್ಜಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅದರಲ್ಲಿ ಬಲ್ಕ್ ಅಲ್ಲಿ ಹೋದ್ರೆ ಓಕೆ, ಅದರಲ್ಲಿ ಏನ್ ಮಾಡ್ಬೋದು, ನಿಮ್ದು ಸ್ವಲ್ಪ ಕಮ್ಮಿ ರೇಟ್ ಅಲ್ಲೇ ನೀವು ಸೇಲ್ ಮಾಡಬಹುದು. ಇದು ಒಂದು ಬೆನಿಫಿಟ್. ನಿಮ್ಗೆ ಒಂದೇ ಸತಿ ಜಾಸ್ತಿ ಪ್ರಾಡಕ್ಟ್ ಸೇಲ್ ಆಗುತ್ತೆ. ಮತ್ತೆ ನಿಮ್ದು ಒಂದು ಏನಾಗುತ್ತೆ ಅನ್ಕೊಳ್ಳಿ, ನೀವು ಶೂ ಸೇಲ್ ಮಾಡ್ತಾ ಇದ್ದೀರಾ, ಒಂದು ಶೂದು ಲಿಸ್ಟಿಂಗ್ ಮಾಡ್ತೀರಾ, ಒಂದು ಸಾಕ್ಸ್ದು, ಒಂದು ಬೆಲ್ಟ್, ಒಂದು ವಾಲೆಟ್, ಇದು 4ದು ನೀವು ಲಿಸ್ಟಿಂಗ್ ಮಾಡಿದ್ದೀರಾ. ಅದ್ರ ಜೊತೆಗೆ ಒಂದು ಕಾಂಬೋ ಲಿಸ್ಟಿಂಗ್ ಒಂದು ಮಾಡ್ತೀರಾ. ಇದು 4ದು ಸೇರಿ ಒಂದು ಕಾಂಬೋ ಲಿಸ್ಟಿಂಗ್, 5 ಲಿಸ್ಟಿಂಗ್ ಆಯ್ತಾ. ಅದರಲ್ಲಿ ತಿರ್ಗಾ ಬರೀ ಶೂ ಸಾಕ್ಸ್ದು ಒಂದು ಲಿಸ್ಟಿಂಗ್, 6 ಲಿಸ್ಟಿಂಗ್ ಆಯ್ತು. ಅದಾದ್ಮೇಲೆ ನೀವು ಬೆಲ್ಟ್ದು, ವಾಲೆಟ್ದು ಒಂದು ಕಾಂಬೋ ಮಾಡ್ತೀರಾ, ಅದರಲ್ಲಿ 7 ಲಿಸ್ಟಿಂಗ್ ಆಯ್ತು. ಈ ತರ ಲಿಸ್ಟಿಂಗ್ ನೀವು 4 ಪ್ರಾಡಕ್ಟ್ ಇಂದ ನೀವು 7-8 ಲಿಸ್ಟಿಂಗ್ ಕ್ರಿಯೇಟ್ ಮಾಡಬಹುದು ನೀವು. ಅದರಿಂದ ಏನಾಗುತ್ತೆ, ನಿಮ್ದು ಲಿಸ್ಟಿಂಗು ಜಾಸ್ತಿ ಆಗುತ್ತೆ, ಸೇಲ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಹೆವಿ ಪ್ರಾಡಕ್ಟ್ಸ್. ಡೋಂಟ್ ಸೇಲ್ ಹೆವಿ ಪ್ರಾಡಕ್ಟ್. ಯಾವುದೇ ಹೆವಿ ಪ್ರಾಡಕ್ಟ್ ಸೇಲ್ ಮಾಡಕ್ ಹೋಗ್ಬೇಡಿ ಸ್ಟಾರ್ಟಿಂಗ್ ಅಲ್ಲಿ. ಅದು ವೇಟ್ ಅಲ್ಲಿ ಹೆವಿ ಇರ್ಲಿ, ಇಲ್ಲ ಪ್ರೈಸ್ ಅಲ್ಲಿ ಹೆವಿ ಇರ್ಲಿ. ತುಂಬಾ ಜನ ಏನ್ ಮಾಡ್ತಾರೆ, 5,000 6,000 ಅಂತದ್ದು ಪ್ರಾಡಕ್ಟ್ ತಗೊಂಬಂದು ಸೇಲ್ ಮಾಡಕ್ಕೆ ಹಾಕ್ತಾರೆ. ನೀವು ಆಲ್ರೆಡಿ ಸೆಲ್ಲರ್ ಇದ್ದೀರಾ, ಆಲ್ರೆಡಿ ನಿಮ್ದು ಒಂದು ಶಾಪ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಇದೆ, ನೀವು ಸೇಲ್ ಮಾಡ್ತಾ ಇದ್ರೆ ಪರವಾಗಿಲ್ಲ. ಹೊಸ ಸೆಲ್ಲರ್ಸ್ ಏನಾದ್ರು ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಬಲ್ಕಿ ಪ್ರಾಡಕ್ಟ್ ಸೇಲ್ ಮಾಡಬೇಡಿ, ಜಾಸ್ತಿ ವೇಟ್ದು. ಇವಾಗ 5 kg, 6 kg, 4 kg ಈ ತರ ವೇಟ್ ಪ್ರಾಡಕ್ಟ್ ಸ್ಟಾರ್ಟಿಂಗ್ ಅಲ್ಲೇ ಸ್ಟಾರ್ಟ್ ಮಾಡಬೇಡಿ. ಓಕೆ, ನಿಮ್ಗೆ ಐಡಿಯಾ ಇದೆ ಅಂದ್ರೆ ಓಕೆ, ಪರವಾಗಿಲ್ಲ. ಐಡಿಯಾ ಇಲ್ಲದೆ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಮತ್ತೆ ಜಾಸ್ತಿ ಪ್ರೈಸ್ದು ನೀವು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಪಾಯಿಂಟ್, ಯಾವುದೇ ತರದ್ದು ಲೈಸೆನ್ಸಿಂಗ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಬೇಡಿ. ಓಕೆ, ಕೆಲವು ಪ್ರಾಡಕ್ಟ್ಗೆ BSI ಸರ್ಟಿಫಿಕೇಟ್ ಬೇಕು. ಓಕೆ, ಇವಾಗ ನೀವು ಟಾಯ್ಸ್ ಅಲ್ಲಿ ನೋಡ್ಕೊಳ್ಳಿ, ಮಕ್ಕಳದು ಟಾಯ್ಸ್ ಅಲ್ಲಿ ಕೆಲವು ಕ್ಯಾಟಗರೀಸ್ ಬರುತ್ತೆ, ಅದಕ್ಕೆ BSI ಸರ್ಟಿಫಿಕೇಟ್ ಕೇಳುತ್ತೆ ಫ್ಲಿಪ್ಕಾರ್ಟ್ ಅವರು, ಅಮೆಝಾನ್ ಅವರು. ಓಕೆ, ಎರಡರಲ್ಲೂ BSI ಸರ್ಟಿಫಿಕೇಟ್ ಕಳ್ತಾ ಇದ್ರೆ ಆ ತರ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಬೇಡಿ. ಆಲ್ರೆಡಿ ನೀವು ಮ್ಯಾನುಫ್ಯಾಕ್ಚರರ್, ನೀವು ಆಲ್ರೆಡಿ BSI ಸರ್ಟಿಫಿಕೇಟ್ ತಗೊಂಡಿದ್ದೀರಾ, ಹಂಗಾದ್ರೆ ನೀವು ಸೇಲ್ ಮಾಡ್ಬೋದು. ನೀವು ಹೊಸ ಸೆಲ್ಲರ್, ಸ್ಮಾಲ್ ಸೆಲ್ಲರ್ ಆಗಿ BSI ಸರ್ಟಿಫಿಕೇಟ್ಸ್ಗೆಲ್ಲ ಹೋಗ್ಬೇಡಿ. ನೀವು ಅದು ರಿಜಿಸ್ಟ್ರೇಷನ್ ಮಾಡೋದ್ರಲ್ಲಿ ನಿಮ್ಗೆ ದುಡ್ಡು ತುಂಬಾ ಖರ್ಚಾಗತ್ತೆ, ಮತ್ತೆ ಟೈಮು ತುಂಬಾ ಹಿಡಿತದೆ. ಸೊ ನೆಕ್ಸ್ಟ್ ಪಾಯಿಂಟ್ ಸೇಮ್ ಬರುತ್ತೆ ನಿಮಗೆ. ಲೈಸೆನ್ಸಿಂಗ್ ಅಲ್ಲೇ ನೀವು ಫುಡ್ ಲೈಸೆನ್ಸ್ ಅದೆಲ್ಲ ತಗೊಂಡು ಸೇಲ್ ಮಾಡುವಂತ ಪ್ರಾಡಕ್ಟ್ಸ್ ಇರುತ್ತೆ, ಅದೂ ಅಷ್ಟೇ ಅವಾಯ್ಡ್ ಮಾಡಿ ನಾವು ಹೇಳೋದ್ ಪ್ರಕಾರ. ಓಕೆ, ಫುಡ್ ಲೈಸೆನ್ಸ್ ಎಲ್ಲ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಇದ್ರೆ ನಿಮ್ದು ನೀವು ಟ್ರೇಡ್ ಮಾರ್ಕ್ ಎಲ್ಲ ತಗೊಬೇಕು. ಸೊ ಅದಕ್ಕೆ ಲೈಸೆನ್ಸಿಂಗ್ ಇರೋ ಪ್ರಾಡಕ್ಟ್ ಸ್ವಲ್ಪ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಅವಾಯ್ಡ್ ಮಾಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ ಬ್ರ್ಯಾಂಡ್ ಅಥರೈಸೇಷನ್ ಲೆಟರ್. ತುಂಬಾ ಜನ ಏನ್ ಮಾಡ್ತಾರೆ, ಬ್ರ್ಯಾಂಡೆಡ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡೋಣ, ಅಥರೈಸೇಷನ್ ಲೆಟರ್ ತಗೊಂಡು ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾರೆ. ಓಕೆ, ಲೈಕ್ ಇವಾಗ ನೋಡಿ ಸೋನಿ ಇದೆ. ಓಕೆ, ಈ ತರ ದೊಡ್ಡ ಬ್ರ್ಯಾಂಡ್, ಪ್ಯಾನಾಸೋನಿಕ್, ಈ ತರ ಪ್ರಾಡಕ್ಟ್ಸ್, ಈ ತರ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ನಾವು ಸೇಲ್ ಮಾಡೋಣ ಅಂತ ಹೇಳ್ತಾರೆ. ಬಟ್ ನೋಡಿ, ಆ ಬ್ರ್ಯಾಂಡ್ ಪ್ರಾಡಕ್ಟ್ ನೀವು ಸೇಲ್ ಮಾಡಕ್ ಆಗಲ್ಲ. ಅದು ಸೇಲ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಬ್ರ್ಯಾಂಡ್ ಅಥರೈಸೇಷನ್ ಇರಬೇಕು. ಬ್ರ್ಯಾಂಡ್ ಅಥರೈಸೇಷನ್ ಲೆಟರ್ ಎಲ್ಲರಿಗೆ ಕೊಡಲ್ಲ ಕಂಪನಿ, ಓಕೆನಾ. ಸೊ ಸ್ಟಾರ್ಟಿಂಗ್ ಅಲ್ಲಿ ಅದೆಲ್ಲ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ಗೆಲ್ಲ ಹೋಗ್ಬೇಡಿ. ನಿಮ್ಮ ಹತ್ರ ಅಥರೈಸೇಷನ್ ಲೆಟರ್ ಇದೆ, ನೀವು ಆಲ್ರೆಡಿ ಅವ್ರ ಹತ್ರ ನೀವು ಮೊದಲಿಂದ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಾ ಇದ್ದೀರಾ, ನಿಮ್ದು ಸ್ಟೋರ್ ಇದೆ, ಶೋರೂಮ್ ಇದೆ, ಆ ಟೈಮಲ್ಲಿ ಮಾಡ್ಬೋದು. ಬಟ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಯಾವುದೇ ತರದ್ದು ಅಥರೈಸೇಷನ್ ಲೆಟರ್ಸ್ ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಜನರಿಕ್ ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಮಾಡಿ, ಅದೇ ಬ್ರ್ಯಾಂಡ್ ಪ್ರಾಡಕ್ಟ್ ಗೆ ಹೋಗ್ಬೇಡಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ನೆಕ್ಸ್ಟ್ ಬರುತ್ತೆ ರಾಂಗ್ ಮಾರ್ಕೆಟ್ ಪ್ಲೇಸ್ ಸೆಲೆಕ್ಷನ್. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ನಮ್ಗೆ ತುಂಬಾ ಜನದ ಕಾಲ್ ಬರೋದು ಹೆಂಗಂದ್ರೆ, ಕೆಲವ್ರು ಹೇಳ್ತಾರೆ ನಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಜಾಸ್ತಿ ಸೇಲ್ ಬರ್ತಾ ಇದೆ ಅಂತಾರೆ, ಕೆಲವರು ಅಮೆಝಾನ್ ಅಲ್ಲಿ ಜಾಸ್ತಿ ಸೇಲ್ ಬರ್ತಾ ಇದೆ ಅಂತಾರೆ, ಕೆಲವರು ನಮ್ಗೆ ಅಮೆಝಾನ್ ಅಲ್ಲಿ ಜಾಸ್ತಿ ಸೇಲ್ ಬರಲ್ಲ, ನಮ್ಗೆ ಮೀಶೋ ಅಲ್ಲಿ ಜಾಸ್ತಿ ಸೇಲ್ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಅದಕ್ಕೆ ಏನ್ ಮಾಡ್ತಾರೆ ಅವರು, ಬರೀ ಅದ್ರಲ್ಲೇ ಮಾಡ್ತಾರೆ. ನಾನು ಏನ್ ಹೇಳ್ತೀನಿ, 3ಅಲ್ಲೂ ಮಾಡಿ, ಫ್ಲಿಪ್ಕಾರ್ಟ್ ಅಲ್ಲೂ ಮಾಡಿ, ಅಮೆಝಾನ್ ಅಲ್ಲೂ ಮಾಡಿ, ಮೀಶೋ ಅಲ್ಲೂ ಮಾಡಿ, ಶಾಪ್ಸಿ ಅಲ್ಲೂ ಮಾಡಿ, 4ರಲ್ಲೂ ನೀವು ಲಿಸ್ಟ್ ಮಾಡಿ ನಿಮ್ದು ಪ್ರಾಡಕ್ಟ್. ಯಾವ್ದ್ರಲ್ಲೂ ನಿಮ್ಗೆ ಸೇಲ್ ಬರ್ಲಿ, ನಿಮ್ಗೆ ಸೇಲ್ ಬರಬೇಕು. ಕೆಲವ್ರು ಏನ್ ಮಾಡ್ತಾರೆ, ಫ್ಲಿಪ್ಕಾರ್ಟ್ ಅಲ್ಲೇ ಮಾಡ್ತೀವಿ, ಫ್ಲಿಪ್ಕಾರ್ಟ್ ಅಲ್ಲೇ ಮಾಡ್ತಾ ಇರ್ತಾರೆ, ಅಮೆಝಾನ್ಗೆ ಹೋಗಲ್ಲ ಅವರು, ಯಾಕಂದ್ರೆ ಅಮೆಝಾನ್ದು ಅರ್ಥ ಆಗಲ್ಲ ಅಂತಾರೆ ಕೆಲವರು.
ಕೆಲವರು ಮೀಶೋಗೆ ಹೋಗಲ್ಲ, ಯಾಕಂದ್ರೆ ಮೀಶೋ ಅಲ್ಲಿ ಅಯ್ಯೋ ಅದೆಲ್ಲ ಜಾಸ್ತಿ ಅಷ್ಟೊಂದು ಕ್ವಾಲಿಟಿ ಇರೋ ಪ್ರಾಡಕ್ಟ್ ಸಿಗಲ್ಲ ಮೀಶೋ ಅಲ್ಲಿ ಅಂತ ಹೇಳ್ತಾ ಇದ್ರು ಮೊದ್ಲು. ಇವಾಗಂತೂ ಚೆನ್ನಾಗಿ ಬರ್ತಾ ಇದೆ ಪ್ರಾಡಕ್ಟ್ಸ್. ಮೊದ್ಲು ಏನ್ ಹೇಳ್ತಾ ಇದ್ರು, ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಇರೋದು ಲೋ ಕ್ವಾಲಿಟಿ ಪ್ರಾಡಕ್ಟ್ ಅಂತ ತುಂಬಾ ಸೆಲ್ಲರ್ಸ್ ಸೇಲ್ ಮಾಡ್ತಾ ಇರ್ಲಿಲ್ಲ. ಬಟ್ ಸೇಲ್ ಮಾಡಿ ಒಳ್ಳೆ ಸೇಲ್ ಇದೆ, ಮೀಶೋ ಅಲ್ಲೂ ಇದೆ, ಅಮೆಝಾನ್ ಅಲ್ಲೂ ಇದೆ, ಶಾಪ್ಸಿ ಅಲ್ಲೂ ಇದೆ, ಫ್ಲಿಪ್ಕಾರ್ಟ್ ಅಲ್ಲೂ ಇದೆ. 4ರಲ್ಲೂ ಅಕೌಂಟ್ ಕ್ರಿಯೇಟ್ ಮಾಡಿ ಲಿಸ್ಟಿಂಗ್ ಮಾಡಿ ನಿಮ್ಗೆ ಸೇಲ್ ಚೆನ್ನಾಗಿ ಬರುತ್ತೆ. ಯಾವ್ದ್ರಲ್ಲಿ ಒಂದ್ರಲ್ಲೇ ಸೇಲ್ ಬರ್ತಾ ಇದೆಯಾ ಬರ್ಲಿ, ಇವತ್ತಿಲ್ಲ ಅಂದ್ರೆ ನಾಳೆ ನಿಮ್ಗೆ ಬೇರೆ ವೆಬ್ಸೈಟ್ ಇಂದಾನು ಸೇಲ್ಸ್ ಬರುತ್ತೆ. ಸೊ ನಮ್ದು ಲಾಸ್ಟ್ ಪಾಯಿಂಟ್ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್. ಯಾವಾಗ್ಲೂ ಅಷ್ಟೇ, ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲೂ ನೀವು ನಿಮ್ದು ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡಬಹುದು, ಮತ್ತೆ ಫೇಸ್ಬುಕ್ ಅಲ್ಲೂ ಮಾಡಬಹುದು, ವಾಟ್ಸಪ್ ಅಲ್ಲೂ ಮಾಡಬಹುದು, ವಾಟ್ಸಪ್ ಬಿಸ್ನೆಸ್ ಅಲ್ಲೂ. ಈ ತರ ನೀವು ಸೋಷಿಯಲ್ ಮೀಡಿಯಾದಲ್ಲೂ ನೀವು ಹೋಗಿ, ಓಕೆ, ಅದ್ರಲ್ಲೂ ನಿಮ್ದು ರೀಲ್ಸ್, ಆ ಪ್ರಾಡಕ್ಟ್ ಏನ್ ಯೂಸ್ ಕೇಸ್ ಇದೆ ಏನಿದೆ ಅದ್ರೊಂದು ರೀಲ್ ಮಾಡ್ಬಿಟ್ಟು ನೀವು ಹಾಕ್ಬೋದು, ಇಲ್ಲ ಪೋಸ್ಟ್ ಹಾಕ್ತಾ ಇರ್ಬೋದು. ಈ ತರ ಇದೆ ನಮ್ದು ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಇದೆ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಂತಾನು ಹಾಕ್ಬೋದು. ಇಲ್ಲ ನಿಮ್ದು ವೆಬ್ಸೈಟ್ ಇದ್ರೆ ವೆಬ್ಸೈಟ್ ಲಿಂಕ್ ಕೊಡ್ಬೋದು, ಲಿಂಕ್ ಕೊಟ್ಬಿಟ್ಟು ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಿ ಅಂತಾನು ಹೇಳ್ಬೋದು. ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ಏನ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಮಾಡ್ಬಿಟ್ಟು ಈ ಪ್ರಾಡಕ್ಟ್ ಇದ್ರೊಂದು ಯೂಸ್ ಕೇಸ್ ಇದೆ, ಇದ್ರೊಂದು ನಿಮ್ಗೆ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಲಿಂಕ್ ಕೊಟ್ಬಿಡಿ. ಅದರಿಂದನೂ ಏನಾಗುತ್ತೆ, ನಿಮ್ಗೆ ಸೇಲ್ ಚೆನ್ನಾಗಿ ಬರುತ್ತೆ. ಒಂದು ಪ್ರಾಡಕ್ಟ್ ಸೇಲ್ ಬರ್ಲಿ ಪರವಾಗಿಲ್ಲ, ಇವತ್ತು ಒಂದು ಬರ್ತಾ ಇದೆ ನಾಳೆ 100 ಬರುತ್ತೆ. ಸೊ ಅದಕ್ಕೆ ಟ್ರೈ ಮಾಡಿ ಇದೊಂದು. ಓಕೆ, ಸೋಷಿಯಲ್ ಮೀಡಿಯಲ್ಲಿ ಇರಿ, ನಿಮ್ದು ಒಂದು ಪೇಜ್ ಮಾಡ್ಕೊಳ್ಳಿ, ನಿಮ್ದು ಕಂಪನಿ ಹೆಸರಲ್ಲಿ ಮಾಡ್ಕೊಂಡು ಮಾಡಿ ಆರಾಮಾಗಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ಇಷ್ಟೇ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಗೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ದು ಏನಾದ್ರೂ ಡೌಟ್ಸ್ ಇದೆ, ನೀವು ಕೇಳಬೇಕು, ನನಗೆ ಕಮೆಂಟ್ ಅಲ್ಲಿ ಬರೀಬಹುದು, ಇಲ್ಲ ನೀವು ಕಾಲ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಫ್ರೀ ಆಫ್ ಕಾಸ್ಟ್, ಯಾವುದೇ ತರದ್ದು ಚಾರ್ಜಸ್ ಇಲ್ಲ. ಕಾಲ್ ಮಾಡಿ ಮಾತಾಡಿ, ಓಕೆನಾ, ನಿಮ್ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಡಿ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ.